ಸೋಲಿಸೋದಕ್ಕೆ ನಮ್ಮ ಮನೆಗೆ ಬರುವಂಥ MLAಗಳು MP ಗಳು ಕಾರ್ಪೊರೇಟರ್ಗಳು ಎಲ್ಲಿ ಸತ್ತೋಗಿದ್ದೀರಪ್ಪ? ಬನ್ನಿ ಜನರ ಮತ ಉಳಿಸ್ರಿ. ಕರ್ನಾಟಕದಲ್ಲಿ ಅವಾಂತರ ಅನಾಹುತವನ್ನು ತಂದೊಡ್ಡುವ SIR ಜಿಲ್ಲಾ ಮತ ಕಾವಲು ಸಮಿತಿ ಧಾರವಾಡದಿಂದ ಆರೋಪ. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, SIR ಕರ್ನಾಟಕದಲ್ಲಿ ಬಿಹಾರ ಮತ್ತು ಬಂಗಾಳಕ್ಕಿಂತಲೂ ಹೆಚ್ಚಿನ ಅನಾಹುತವನ್ನು ತಂದೊಡ್ಡುವುದು ನಿಶ್ಚಳವಾಗಿದೆ. ಮನೆ ಮನೆಗೆ ಹೋಗಿ ಮತ ಪರಿಶೀಲನೆ ಮಾಡುವ ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಆಘಾತಕಾರಿ ಅಂಕಿಅಂಶಗಳನ್ನು ಸ್ವತಃ ಚುನಾವಣಾ ಆಯೋಗಕ್ಕೆ ಪ್ರಕಟಿಸಿದೆ. ರಾಜ್ಯದ 1,10,00,000 ಮತದಾರರು ಡಿಲೀಟ್ ಪಟ್ಟಿಯಲ್ಲಿ ಇದ್ದಾರೆ. ಅಂದರೆ ರಾಜ್ಯದ 20% ಮತದಾರರು ತಮ್ಮ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆ. ಅಂದರೆ ಪ್ರತಿ 5 ಜನರಲ್ಲಿ ಒಬ್ಬರು ಪಟ್ಟಿಯಿಂದ ಹೊರಹೋಗುವ ಸಾಧ್ಯತೆಗಳಿವೆ. ಬೆಂಗಳೂರಿನ ಮತದಾರರ ಪಟ್ಟಿಯಲ್ಲಿ 40% ಮಂದಿ ಕಾಣೆಯಾಗಲಿದ್ದಾರೆ. ಗಡಿ ಭಾಗಗಳಲ್ಲಿರುವ ಹಾಗೂ ವಲಸೆ ಹೆಚ್ಚಾಗಿರುವ ಜಿಲ್ಲೆಗಳಲ್ಲಿ ಬೃಹತ್ ಸಂಖ್ಯೆಯ ಮತದಾರರು ಮತದಾನ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆ. ಇಷ್ಟಕ್ಕೆ ಮುಗಿಯಿತು ಎಂದುಕೊಳ್ಳುವಂತಿಲ್ಲ. ಇಂದಿನ್ನು ಗೊಂದಲ, ಗಂಡಾಂತರ, ಇದಲ್ಲದೆ ಇನ್ನೆರಡು ಗಂಡಾಂತರಗಳು ಕಾದಿವೆ. ಮ್ಯಾಪಿಂಗ್ ಆಗದವರು ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಡಿ ಬರುವವರು. ಚುನಾವಣಾ ಆಯೋಗದ ಪ್ರಕಾರ ಮ್ಯಾಪಿಂಗ್ ಆಗದವರು ಸಂಖ್ಯೆ 34 ಲಕ್ಷ ಜನ. ಇವರೆಲ್ಲರೂ ನೋಟಿಸ್ ಬರಲಿದೆ. ಇದಲ್ಲದೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎನ್ನುವ ಸರ್ಪ ಪ್ರತಿ BLOಗಳ ಆಪ್ ಒಳಗಡೆ ಅವಿತು ಕುಳಿತಿದೆ. ಇದನ್ನು ಮುಟ್ಟಬೇಡಿ ಎಂದು BLOಗಳಿಗೆ ಹೇಳಲಾಗಿದೆ. ಕೇಂದ್ರ ಚುನಾವಣಾಧಿಕಾರಿ ಅನ್ಸು ಕುಮಾರ್ ಅವರು ಇವರ ಕುರಿತು ಮಾತನಾಡದೆ ಮೌನ ವಹಿಸಿದ್ದಾರೆ. ಇದು ಅಲ್ಗಾರಿದಮ್ ಮೇಲೆ ಕೆಲಸ ಮಾಡುತ್ತದೆ. ಅಂದರೆ ತಾಳಕ್ಕೆ ತಕ್ಕಂತೆ ಕುಣಿಯುತ್ತದೆ. ತಾಳ ದೆಹಲಿಯ ಕೈಗಳಲ್ಲಿ ಇದೆ. ಇದೊಂದು ರೀತಿಯ ಟ್ರಂಪ್ ಕಾರ್ಡ್. ಬಂಗಾಳದಲ್ಲಿ ಅತಿ ಹೆಚ್ಚಿನ ಅವಾಂತರ ಸೃಷ್ಟಿಸಿದ್ದು ಈಗ ಹಾಲಿ 34 ಲಕ್ಷ ಜನ ಎಲ್ಲ ದಾಖಲೆಗಳಿದ್ದರೂ ಮತದಾನ ಹಕ್ಕು ಇಲ್ಲದೆ ನ್ಯಾಯಾಲಯಕ್ಕೆ ಅಲೆದಾಡುತ್ತಿರುವುದು. ಇದರಿಂದಲೇ ಈ ಸರ್ಪವು ಕರ್ನಾಟಕದಲ್ಲಿ ಕಚ್ಚಲಿದೆ. ಎಷ್ಟು ವಿಷಯ ತಕ್ಕಬೇಕು ಎಂಬುದನ್ನು ದಿಲ್ಲಿ ದೊರೆಗಳು ಎಲ್ಲ ಪ್ರಕ್ರಿಯೆ ನೋಡಿಕೊಂಡು ತೀರ್ಮಾನ ಮಾಡುತ್ತಾರೆ ಎಂದು ಜಿಲ್ಲಾ ಮತ ಕಾವಲು ಸಮಿತಿಯ ಧಾರವಾಡ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಇಸ್ಬೆಲ್ಲಾ ಜೇವಿಯರ್, ಶಂಕರ್ ಹಲಗತ್ತಿ, ಮೊಹಮ್ಮದ್ ಇಸಾಕ್, ತಮಟ್ಗಾರ್ ಮಸ್ತಾಕ್, ಆವೇರಿಪೇಟೆ ಮುಂತಾದವರು ಉಪಸ್ಥಿತರಿದ್ದರು. ಅಂತಂದ್ರೆ ಅವರು ಅದನ್ನು ರಿಜೆಕ್ಟ್ ಮಾಡಿದರೆ, ಸರ್ ನಾನು ಮತ್ತೆ ಅಕ್ಟೋಬರ್ ನಂತರ ಈ ದೇಶದ ನನಗೆ ಮತದಾನದ ಹಕ್ಕೆ ಇರೋದಿಲ್ಲ ಅಂದ್ರೆ ಫುಲ್ಲಿ ನಾನು ಹೊರಗೆ ಹೋಗ್ತೀನಿ. ಅಷ್ಟರೊಳಗೆ ನನಗೆ ಬಂತು ಅಂದ್ರೆ ನಾನು ಏನ್ ಮಾಡ್ತೀನಿ, ಫಾರ್ಮ್ ನಂಬರ್ 6 ಹಾಕಬೇಕು. ಮತ್ತೆ ಫಾರ್ಮ್ ನಂಬರ್ 6 ಕೂಡ ಈಸಿ ಇಲ್ಲ ಸರ್. ಮುಂಚೆ ಈಸಿ ಇತ್ತು ಸರ್ ಫಾರ್ಮ್ ನಂಬರ್ 6. ಈಗ ಫಾರ್ಮ್ ನಂಬರ್ 6 ನಾನು ತುಂಬಬೇಕು. ನಂದು ವೈಯಕ್ತಿಕ ಐಡೆಂಟಿ ಕೊಡಬೇಕು. ಮತ್ತೆ ನನ್ನ ಪಾಲಕರ ತಂದೆ ತಾಯಿ ದಾದಾ ದಾದಿ ಅದನ್ನು ನಾನು ಕೊಟ್ಟರೆ ಮಾತ್ರ ನಾನು ಫಾರ್ಮ್ ನಂಬರ್ 6 ಒಳಗೆ ಹಾಕ್ತೀನಿ ಸರ್. ಇಲ್ಲಾಂದ್ರೆ ಆಗೋದಿಲ್ಲ. ಆಮೇಲೆ ಇದಕ್ಕೆ ಮುಂದುವರೆದು ಹೇಳ್ತೇನೆ. ಈಗ ಬಸವಪ್ರಭು ಹೊಸಕೇರಿ ಸರ್ ಅವರು ಮೊದಲಿಂದ ಓಟ್ ಹಾಕೊಂತ ಬಂದದ್ದು. ಅವರು ಅಲ್ಲ ಸರ್ ಕೋರ್ಟಿಗೆ ಹೋಗಿದ್ದಾರೆ. ಅಲ್ಲ ಈಗ ನಾವು ಚೆಕ್ ಮಾಡಿದೀವಿ ಎಲ್ಲ. ನಾನು ನಿಮ್ಗೆ ಎಲ್ಲರಿಗೂ ಪತ್ರಕರ್ತರಿಗೆ ಕಳಿಸಿದ್ದೀನಿ. ಈಗ ಒಂದೊಂದು ಬೂತ್ ಅಲ್ಲಿ ನಾನು ಮಾತಾಡ್ತಾ ಇರೋದು. ಇದು ಫುಲ್ ಅಲ್ಲ, ಇಡೀ ಧಾರವಾಡ 17.6 ಮಾತಾಡ್ತಾ ಇಲ್ಲ. ನಾವಿಬ್ರು ಬೆಳಗ್ಗೆಯಿಂದ ಗುದ್ದಾಡ್ಕೊಂಡು ಅಣ್ಣ ನೀ ಅದನ್ನ ಮಾಡು, ನಾ ಇದನ್ನ ಮಾಡ್ತೀನಿ ಅಂತ. ಅದರಲ್ಲಿ ಬಸವಪ್ರಭು ಹೊಸಕೇರಿ ಅವರು ಒಂದು ಆಬ್ಸೆಂಟ್ ಇರಬೇಕು, ಒಂದು ಶಿಫ್ಟೆಡ್ ಇರಬೇಕು, ಒಂದು ಡಿಲೀಟ್ ಆಗಿರಬೇಕು, ಇಲ್ಲ ಒಂದು ಅದರ್ಸ್ ನಲ್ಲಿ ಇರಬೇಕು. ಇವರು ಶಿಫ್ಟೆಡ್ ಹೆಂಗಾಗ್ತಾರೆ? ಅಲ್ಲೇ ಹುಟ್ಟಿ ಅದೇ ಏರಿಯಾದ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿ ಒಬ್ಬ ನುರಿತ ಅಡ್ವೊಕೇಟ್ಗೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಂತೆ. ಅಂದರೆ ಸಮಾಜದಲ್ಲಿ ಕೆಲಸ ಮಾಡ್ತಿರೋಂಥ ಒಬ್ಬ ಗಣ್ಯ ವ್ಯಕ್ತಿ ಪರಿಸ್ಥಿತಿ ಇದಾಯ್ತು ಅಂದ್ರೆ, ಒಬ್ಬ ಸಾಮಾನ್ಯ ಹೆಣ್ಮಗಳು ಇಸ್ಬೆಲ್ಲಾ ಆದಿವಾಸಿಗಳು, ದಲಿತರು, ಇನ್ನೊಬ್ಬರ ಮನೆ ಬಾಂಡಿ ತಿನ್ನೋಂಥವ್ರು, ಕೂಲಿ ಮಾಡಿ ತಿನ್ನೋಂಥವ್ರು, ಒಂದ್ ಕಡೆಯಿಂದ ಇನ್ನೊಂದು ಕಡೆ ದುಡ್ಯಾಕ್ ಹೋದಂತಹ ಹೆಣ್ಣು ಮಕ್ಕಳದು ಮತ್ತು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಧಾರವಾಡನಲ್ಲಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಾಗಿರಬಹುದು ಅನ್ನುವಂಥದ್ದು ನಂದು. ಇಡೀ ದೇಶದಲ್ಲಿ ಅದನ್ನ ನಾವು UPನ ನೋಡಿದ್ರೆ ಅವ್ರದ್ದು 15 crores ಇದೆಯಲ್ಲ ಜನಸಂಖ್ಯೆ, ಅದರಲ್ಲಿ ಅವ್ರದ್ದು 2,76,00,000 ಡಿಲೀಟ್ ಆಗಿತ್ತು ಫಸ್ಟ್ ಇದರಲ್ಲಿ. ನಮ್ಮದು ಇಡೀ ಕರ್ನಾಟಕದಲ್ಲಿ ನಾವಿರೋದು 6 ಕೋಟಿ. 6 ಕೋಟಿನಲ್ಲಿ ನಮ್ದು ಡಿಲೀಟ್ ಆಗಿರುವಂಥದ್ದು 1,11,56,000. ಅಂದ್ರೆ ಇಡೀ ದೇಶದ ಇಡೀ ದೇಶ ಹೋಲಿಸಿದ್ರೆ ಕರ್ನಾಟಕ ಹೈಯೆಸ್ಟ್ ಡಿಲೀಟ್ ಆಗಿದೆ. ಅಂದ್ರೆ ಇದರ ಹಿಂದಿನ ಹುನ್ನಾರ ಏನು? ಈಗ ಒಬ್ಬ ಬಸವಪ್ರಭು ಅಲ್ಲ, ಈಗ ನನ್ನದು ಕೂಡ ಆಗಿದೆ.
ಇಸಬೆಲ್ಲಂದೂ ಆಗಿದೆ. ಆದರೆ ನಾವು ಫೈಟ್ ಮಾಡಿ ನಂದು ಕರೆಕ್ಟಾಗಿ ಡಿಲೀಟ್ ಮಾಡಿ ಹಾಕಿದ್ರು. ನಾನು ಮೊನ್ನೆ ತುಂಬ ಗದ್ದಲಾಯ್ತು, ಹೇಳೋಕ್ಕಾಗಿಲ್ಲ. ಡಿಲೀಟ್ ಮಾಡಿ ಹಾಕಿದ್ರು. ಐ ಫೋರ್ಟ್ ಫಾರ್ ದ್ಯಾಟ್. ಇಷ್ಟು ವರ್ಷ ನಾನು ಮಾಡಿದ್ದೀನಿ, ನನಗೆ ಯಾಕೆ ಡಿಲೀಟ್ ಮಾಡ್ತೀರಿ? ಆಮೇಲೆ ಫಾರ್ಮ್ ನಂಬರ್ 6 ನಾನು ತುಂಬಿ ಇಮಿಡಿಯೇಟ್ ನಾನು ಅಪೀಲ್ ಮಾಡಿ ನಾನು ಹಾಕಿದಾಗ ನನ್ನ ಹೆಸರು ಹೊಸದು. ಈಗ ನಂದೇನು ಸಮಸ್ಯೆ, ನಮ್ಮಂಥ ಹೆಣ್ಮಕ್ಳದ್ದೇನು ಇದಂದ್ರೆ ಈಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ನಮ್ದು ಏನಾಗ್ತದೆ ಅಂದರೆ, ಮುಖ್ಯವಾಗಿ ನಂಗೆ ತುಂಬ ಟೆನ್ಷನ್ ಆಗ್ತಾ ಇರೋದು, ಇನ್ನು ಮುಂದೆ 17 ತಾರೀಕಿನೊಳಗೆ ಅಷ್ಟೇ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಾವು ಏನು ಮಾಡಬೇಕು, ನನ್ನ ತಾಯಿದು ತರಬೇಕು, ಇಂಥವ್ರಿಗೆ ನಾವು ಹುಟ್ಟೀನಿ ಅಂತ ನಾನು ಡಾಕ್ಯುಮೆಂಟ್ ತರಬೇಕು, ನಂದು SSLC ನಂದು ಕಾರ್ಡ್ ತರಬೇಕು. ಈಗ ಕೆಲವು ಹೆಣ್ಮಕ್ಳಿಗೆ ಏನಾಗಿದೆ, ತಂದೆ ತಾಯಿ ತೀರ್ಕೊಂಡಿದ್ದಾರೆ, ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ, ಗಂಡನ ಮನೆಗೆ ಮದುವೆ ಮಾಡ್ಕೊಂಡು ಬಂದಾರ, ಎಷ್ಟು ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗ್ಯಾರ. ಈಗ ಅಂಥವ್ರಿಗೆ ಹೋಗಿ ತಾಯಿ ತಂದಿದ್ದು ಡಾಕ್ಯುಮೆಂಟ್ ತೊಗೊಂಡು ಬರ್ರಿ, ಯಾಕಂದರೆ ಹೆಸರು ಬದಲಾವಣೆ ಆಗಿದೆ. ಒಂದು ಅಕ್ಷರ, ಒಂದು ಪಾಯಿಂಟ್, ಒಂದು ಏನಂತಾರೆ, ಒಂದು ಸಣ್ಣದೊಂದು ಫುಲ್ ಪಾಯಿಂಟ್ ಬಂದು ಈ ಇದ್ದಿದ್ದು ಐ ದೊಡ್ಡ ಇಸಬೆಲ್ಲ ಈ ಹೋಗಿ ದೊಡ್ಡ ಈ ಇಳಿಗೆ ಈ ಆದರೂ ಕೂಡ ಅದು ನಮಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಬರ್ತಾ ಇದೆ. ಸೊ ಈ ರೀತಿ ಡಿಲೀಟ್ ಎಷ್ಟು ಆಗ್ಬಹುದು, ಮಾಡೋಕ್ಕಾಗೋದಿಲ್ಲ. ಎರಡೂ ಭಾಳಷ್ಟು ಕರೆಕ್ಟ್ ಇದೆ. ಲೀವ್ ಅಬೌಟ್ ದಿಸ್ 16 ಹೋತು, ಒಂದು 10 ಹೋತು. 26 lakhs ಮತದಾರ ಕರ್ನಾಟಕದಲ್ಲಿ ಹೋಗಲಿ ಬಿಕಾಸ್ ಆಫ್ ಡುಪ್ಲಿಕೇಶನ್ ಆ್ಯಂಡ್ ಡೆತ್. ನಾವು ಕ್ಲೇಮ್ ಮಾಡೋದಿಲ್ಲ, ನೀವು ಕ್ಲೇಮ್ ಮಾಡೋದಿಲ್ಲ ಅದು. ಓಕೆ, ನಾವು ಈಗೇನು ಕೇಳ್ತೀವಿ, ಆಬ್ಸೆಂಟಿ ಮತ್ತು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿದರೆ ಇಲ್ಲಿ ಮತದಾರರಿಗೆಲ್ಲ ಡುಪ್ಲಿಕೇಟ್ ಆಗಿರಬೇಕು, ಬೇಡ? ಶಿಫ್ಟ್ ಆಗಿದ್ಮೇಲೆ ಇಲ್ಲ ಬೇಕಿರ್ಬೇಕ. ನೀವು ಇಲ್ಲಿ ತೋರಿಸಿರಿ ಡುಪ್ಲಿಕೇಟ್ ಎಷ್ಟು ತೋರಿಸಿರಿ? 6 ಲಕ್ಷ ಡುಪ್ಲಿಕೇಟ್ ತೋರಿಸಿರಿ. ಮತ್ತು 66 lakh ಯಾರು ಇವರು? ಒಂದು ಕಡೆ ಜಾಬ್ ಮಾಡ್ತಿರ್ತಾರೆ ಮಂದಿ, ಇನ್ನೊಂದು ಕಡೆ ಹೋಗಿರ್ತಾರೆ ಪಾಪ, ಅಲ್ಲಿ ಅವ್ರು ವೋಟರ್ ಬೇಕು, ಬೇಡ? ಮತ್ತು ನೀವು ಡಿಲೀಟ್ ಮಾಡಿಬಿಡ್ತೀರ ಅಂದ್ರೆ ಎಲ್ಲ ನ್ಯಾಯ. ಈ ವೆಬ್ಸೈಟಲ್ಲಿ ಹೋಗ್ರಿ, ಏನು ಬರ್ತಿತ್ತು ಮೊದಲು, ಯಾರು ಅರ್ಹ ಮತದಾರರು ಬಿಟ್ಕೊಡೋದಿಲ್ಲ ಅಂತೇಳಿ ಬರ್ತಿತ್ತು. ಈಗ ಅದು ತೆಗ್ದಿದ್ದಾರೆ CO ವೆಬ್ಸೈಟ್ದಲ್ಲೇ. ಸ್ಟಾರ್ಟಿಂಗ್ SRದಲ್ಲಿ ಯಾರು ಉಳಿಯಬಾರ್ದು ಅಂತೇಳಿ ಇತ್ತು, ಈಗ ಅದು ತೆಗ್ದಿದ್ದಾರೆ, ಅದು ಇಲ್ಲ. ಸೆಕೆಂಡ್, ಮ್ಯಾಪಿಂಗ್ ಸಲುವಾಗಿ ನಾವು ವಿಡಿಯೋ ಮಾಡೀನಿ. 2002 ಲಿಸ್ಟಾಗಿ ಬರೀ ಸರ್ಚ್ ಮಾಡಿದ್ರೆ ಹೆಸರು ಬರ್ತಿತ್ತು ಸರ್ ಮೊದಲು ಈ ಸೈಟ್ದಲ್ಲೇ. ಈಗ ಅದು ಇಂಟರ್ಫೇಸ್ ತೆಗ್ದಿದ್ದಾರೆ 8ನೇ ತಾರೀಕಿಂದ. ಮಂದಿ ಒದ್ದಾಡ್ತಾ ಇದ್ದಾರೆ, ಬಿಕಾಸ್ ಟೆಕ್ನಿಕಲಿ ಎಲ್ಲ ಎಕ್ಸ್ಪರ್ಟ್ ಅದ. ಸರ್ಚ್ ಮಾಡ್ಬೋದಿತ್ತು. ಸ್ಕ್ಯಾನ್ ಪೇಜಸ್ ನೋಡಿ ಎಷ್ಟು ಭೂತ ಅಂತ ನೀವು ಹುಡುಕ್ತೀರಿ. ದ್ಯಾಟ್ ಇಸ್ ಎ ಮೇಜರ್ ಮಿಸ್ಟೇಕ್. ಇಂಟರ್ಫೇಸ್ ಹಾಕಾಕ್ತಾರೆ, ಇಂಟರ್ಫೇಸ್ ತೆಗಿತಾ ಇದ್ದಾರೆ. ಅಂದ್ರೆ ಮಂದಿಗೆ ನೀವು ಚಲೋ ಸುಲಭ ಮಾಡ್ಕೊಡಾಕ್ತಿರೋ ಕಷ್ಟ ಮಾಡ್ಕೊಡಾಕ್ತಿರೋ ಅಂತ ಹೇಳ್ತು ನಮಗೆ. ಸೆಕೆಂಡ್, ಕರ್ನಾಟಕದಲ್ಲಿ ಸದ್ಯ ಯಾವುದೂ ಇಲೆಕ್ಷನ್ ಇಲ್ಲ. 40 ದಿನದಲ್ಲಿ SR ಮುಗಿಸ್ಬೇಕಂತೇಳಿ ಎಲ್ಲಿ ಸುಪ್ರೀಂ ಕೋರ್ಟ್ ವಿರೋಧಂತ ನಾವು ಮಾಡೋದಿಲ್ಲ. SR ಮಾಡಿ ಅಂತ ಹೇಳಿದ್ವಿ ಸುಪ್ರೀಂ ಕೋರ್ಟು, ಕರೆಕ್ಟಾಗಿ ಮಾಡಿ ಅಂತೇಳಿ. ವಿ ಡು ಟೇಕನ್ ದ ಟೈಮ್ ಫಾರ್ 3 to 4 months, ರೈಟ್? ಇಲೆಕ್ಷನ್ ಆಮೇಲೆ ಮಾಡ್ಬೋದಿತ್ತು. ಯಾವುದಕ್ಕೆ ನೆಕ್ಸ್ಟ್ ಬೈ ಎಲೆಕ್ಷನ್ ಏನಾರು ಬಂದ್ರೆ ಯಾವ್ದು ವೋಟರ್ ಲಿಸ್ಟ್ ಇದೆ ಅದ್ರ ಮೇಲೆ ಎಲೆಕ್ಷನ್ ಮಾಡ್ಬೋದು. ಯಾಕಂದ್ರೆ ಅದೇ ವೋಟರ್ ಲಿಸ್ಟ್ ಪ್ರಕಾರ ಇವರೆಲ್ಲ MLA MP ಎಲ್ಲ ಆಗಿದ್ದಾರೆ. ಅದು ಒಂದು ಇಲೆಕ್ಷನ್ ಮಾಡ್ಬೋದಿತ್ತು. 3-4 ತಿಂಗಳು ಟೈಮ್ ಕೊಟ್ಟು BLOs ಪೋಲಿಯೋ ಕೆಲಸ ಮಾಡಬೇಕು, BLOs ತಾಯಿ ಕಾರ್ಡ್ ಮಾಡಬೇಕು, BLOs ಅಂಗನವಾಡಿ ಕೆಲಸ ಮಾಡಬೇಕು, ಮತ್ತಿದ ಕೆಲಸ ಮಾಡಬೇಕು. ಎಷ್ಟು ಪ್ರೆಷರ್ ಮೇಲೆ? ಸೆಕೆಂಡ್ ಇದನ್ನೆಲ್ಲ ಸರಳ ಮಾಡಿ ಟೈಮ್ ಕೊಡ್ರಿ ಅಂತ ಹೇಳತ್ತೀವಿ ನಾವು. ಎಲ್ಲ ಹುಟ್ರಿಸಿಗೆ ಟೈಮ್ ಕೊಡ್ರಿ. ಅಚ್ಚಾ, ಅದರ್ಸ್ ಅಂತ ಹೇಳ್ರಿ. ಆಬ್ಸೆಂಟಿ ತೋರಿಸಿದ್ರಿ, ಆಮೇಲೆ ಪರ್ಮನೆಂಟ್ಲಿ ವಾಟ್ ಆರ್ ಅದರ್ಸ್? ಹೂ ಆರ್ ದ ಅದರ್ಸ್? ಇವನ್ ECI is not answering this question. ಹೂ ಆರ್ ಅದರ್ಸ್? ನಾವು ಹುಡುಕಿ ರಿಸರ್ಚ್ ಮಾಡಿದ ಮೇಲೆ ಏನು ಗೊತ್ತಾಯ್ತು, ಫಾರ್ಮ್ ತಗೊಳ್ಳೋರು ನಿರಾಕರಿಸಿದವರು, ಬೇಡ ನಾ ಕೊಡುದಿಲ್ಲ SR ಅಂತ ಹೇಳಿ. ಅಂತ ಮಂದಿ ಎಷ್ಟು ಅದಾರ ಗೊತ್ತೇನ್ರಿ? 4 ಲಕ್ಷ ಮಂದಿ ಅದಾರ ಕರ್ನಾಟಕದಲ್ಲಿ. ನಾವು SRದಲ್ಲಿ ಭಾಗವಹಿಸುವುದಿಲ್ಲ ಅಂತ ಅವ್ರಿಗೆ ಅದರ್ಸ್ ಅಂತೇವೆ ನಾವು. ಇನ್ನು ಉಳಿದಿದ್ದ ಅದರ್ಸ್ ಯಾರ್ರಿ? ಇದು ಎಲ್ಲಿ ಮಠ ಸರಿ ಹೇಳ್ರಿ, ನಮ್ಮ ರಾಜ್ಯದ ಹ್ಯೂಮನ್ ರೈಟ್ಸ್ ಹ್ಯೂಮನ್ ರೈಟ್ಸ್ ಎಲ್ಲಿ? ಆಮೇಲೆ ಮತ ಕೇಳಲಿಕ್ಕೆ ನಮ್ಮ ಮನೆಗೆ ಬರುವಂತ MLAಗಳು, MP ಗಳು, ಕಾರ್ಪೊರೇಟರ್ಗಳು ಎಲ್ಲಿ ಸತ್ತೋಗಿದ್ದೀರಪ್ಪ? ಬನ್ನಿ ಜನರ ಮತ ಹೋಗಿ ಉಳಿಸ್ರಿ. ಎಲ್ಲಿ ಹೋಗಿದ್ದೀರಿ? ನಾನು ಬಂಗಾಳದಲ್ಲಿ ಎಷ್ಟು ಮಂದಿ ನುಸುಳು ಕೊಡ್ಸಿದ್ರು ಅದು ರಿಪೋರ್ಟ್ ಇಲ್ಲ ಇವತ್ತಿಗೂ ಕೂಡ ಇನ್ನೂ ಇಲ್ಲ. ಬರೀ 7 ಮಂದಿ ಅಷ್ಟೇ ಕೊಟ್ಟಾರೆ ಸರ್. 7 ಮಂದಿ ಬಿಹಾರದ ಅದರ ಸುಪ್ರೀಂ ಕೋರ್ಟ್ ಮತ್ತಿಬ್ಬರು ಮಂದಿ ಹೊರಗೆ ತಕ್ಕೋತ. ಏನ್ ಮಾಡೋದು? ಈಗ 5 ಜನ ನುಸುಳು ಏನ್ ಮಾಡೋದು? ಯಾಕೆ ಇಷ್ಟು ಪ್ರೆಷರ್ಲಿ ಕೆಲಸ ಮಾಡೋದು ಅಂತ ಹೇಳಿ. ಭಾರತದ ಸ್ಥಿತಿ ಬಹಳ ಗಂಭೀರ ಇದೆ. ಎಲ್ಲ ನಾವು ಈ ದೇಶದ ಪ್ರಜ್ಞಾವಂತ ನಾಗರಿಕರು ಇದರಿಂದ ಹೋರಾಡಿ ಯಾರು ಹೆಸರಿಲ್ಲ ಅವ್ರಿಗೆ ಹೆಸರು ತೆಗಿಸ್ಲಿಕ್ಕೆ ಎಲ್ಲರೂ ನಾವು ಪ್ರಯತ್ನ ಮಾಡಬೇಕು. ಎಲ್ಲಿ ಹೋಗಿದ್ದೀರಿ? ನಾನು ಬಂಗಾಳದಲ್ಲಿ ಎಷ್ಟು ಮಂದಿ ನುಸುಳು ಕೊಡ್ಸಿದ್ರು ಅದು ರಿಪೋರ್ಟ್ ಇಲ್ಲ ಇವತ್ತಿಗೂ ಕೂಡ ಇನ್ನೂ ಇಲ್ಲ. ಬರೀ 7 ಮಂದಿ ಅಷ್ಟೇ ಕೊಟ್ಟಾರೆ ಸರ್. 7 ಮಂದಿ ಬಿಹಾರದ ಅದರ ಸುಪ್ರೀಂ ಕೋರ್ಟ್ ಮತ್ತಿಬ್ಬರು ಮಂದಿ ಹೊರಗೆ ತಕ್ಕೋತ. ಏನ್ ಮಾಡೋದು? 5 ಜನ ನುಸುಳು ಏನ್ ಮಾಡೋದು? ಯಾಕೆ ಇಷ್ಟು ಪ್ರೆಷರ್ಲಿ ಕೆಲಸ ಮಾಡೋದು ಅಂತ ಹೇಳಿ. ಭಾರತದ ಸ್ಥಿತಿ ಬಹಳ ಗಂಭೀರ ಇದೆ. ಎಲ್ಲ ನಾವು ಈ ದೇಶದ ಪ್ರಜ್ಞಾವಂತ ನಾಗರಿಕರು ಇದರಿಂದ ಹೋರಾಡಿ ಯಾರು ಹೆಸರಿಲ್ಲ ಅವ್ರಿಗೆ ಹೆಸರು ತೆಗಿಸ್ಲಿಕ್ಕೆ ಎಲ್ಲರೂ ನಾವು ಪ್ರಯತ್ನ ಮಾಡಬೇಕು.